ಮೇಡಮ್ ನಮಸ್ತೆ. ಮೇಡಮ್ ನಮ್ಮ ಸಂಸ್ಥೆ ಸಾರ್ವಜನಿಕರಿಗೆ ಹಲವಾರು ಜನಕ್ಕೆ ಒಳ್ಳೇದಾಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಆರೋಗ್ಯದ ಬಗ್ಗೆ ಜಾಗೃತಿ ಇಟ್ಕೊಳ್ಳೋ ಅಂತ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ನಾವು 2013ರಿಂದ ನಮ್ಮ ಸಂಸ್ಥೆ ಶಿಕ್ಷಣದ ಬಗ್ಗೆ, ಆರೋಗ್ಯದ ಬಗ್ಗೆ, ಸ್ವಚ್ಛತೆ ಬಗ್ಗೆ ನಾವು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ಉದ್ದೇಶ ಏನು ಅಂತಂದರೆ ನಮ್ಮ ಆಹಾರ ನಮ್ಮ ಆರೋಗ್ಯ ಮೇಡಮ್. ಈ ಒಂದು ಮೂಲ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಈ ಒಂದು ಸಂಜೀವಿನಿ ಲಡ್ಡು ಜೀವರಕ್ಷಕ ಅನ್ನೋ ಕಾನ್ಸೆಪ್ಟ್ ಯಾವ ರೀತಿ ಬಂತು ಅಂತ ಅಂದರೆ, ನಾವು ಒಂದಷ್ಟು ಇತ್ತೀಚಿನ ದಿನಗಳಲ್ಲಿ 2021ರಲ್ಲಿ ಎಲ್ರಿಗೂ ಕೋವಿಡ್ ಅನ್ನೋ ಒಂದು ಮಹಾಮಾರಿ ಬರ್ತದೆ. ಆ ಕೋವಿಡ್ ಬಂದಾಗ ನಮ್ಮ ಆರೋಗ್ಯದ ಬಗ್ಗೆ ಎಲ್ರಿಗೂ ಜಾಗೃತಿಯನ್ನು ಇಟ್ಕೊಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಬರ್ತದೆ. ಅದಾದ ನಂತರ ನಾವು ಯಾಕೆ ಈ ಸಂಜೀವಿನಿ ಲಡ್ಡನ್ನು ವಿತರಣೆ ಮಾಡಬೇಕು, ಜಾಗೃತಿ ಮೂಡಬೇಕು ಅಂತ ವಿಚಾರ ಬಂತು ಅಂತಂದರೆ, ನಮ್ಮ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಮಾಧ್ಯಮಗಳಲ್ಲಿ ನೀವು ಸಹ ನೋಡ್ತಾ ಇದ್ದೀರಾ, ನಾವು ನೋಡ್ತಾ ಇದ್ದೀವಿ. ಇತ್ತೀಚೆಗೆ ಮಕ್ಕಳಿಗೆ ಮತ್ತು ಯುವಕರಿಗೆ ತುಂಬ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಅಂದರೆ ಹೃದಯಾಘಾತ ಆಗ್ತಾ ಇದೆ. ಆ ಹೃದಯಾಘಾತ ನೋಡಿದಾಗ ಒಂದಷ್ಟು ಜನ ಸಣ್ಣ ಸಣ್ಣ ಮಕ್ಕಳುಗಳಿರ್ತವೆ. ಇವೆಲ್ಲ ಸಹ ನಾವು ಮಾಧ್ಯಮಗಳಲ್ಲಿ ನೋಡಿದಾಗ ನಮಗೆ ಮನಸ್ಸಿಗೆ ನೋವಾಗ್ತದೆ. ಆವಾಗ ನಮ್ಮ ಸಂಸ್ಥೆ ಮತ್ತು ಹಲವಾರು ಸಂಸ್ಥೆಯರು, ತಂದೆ ತಾಯಂದಿರು, ಅಕ್ಕಂದಿರು, ಅಜ್ಜಂದಿರು ಮತ್ತು ಹಲವಾರು ರೀತಿಯಂಥ ಸಮಾಜಮುಖಿ ಕೆಲಸ ಮಾಡ್ತಿರೋ ನಾವೆಲ್ಲರೂ ಸೇರ್ಕೊಂಡು ಒಂದು ವಿಚಾರ ಸಂಕಿರಣ ಮಾಡ್ತೀವಿ. ಏನಾದರೂ ಸಮಾಜಕ್ಕೆ ನಮ್ಮ ಸಂಸ್ಥೆ ವತಿಯಿಂದ ನಾವೆಲ್ಲರೂ ಸೇರಿ ಒಂದು ಹೊಸತನವಾಗಿ ಆಹಾರದ ಬಗ್ಗೆ ಜಾಗೃತಿ ಮೂಡಿಸ್ಬೇಕು ಅಂತ ನಾವೆಲ್ಲ ಯೋಚನೆ ಮಾಡ್ತೀವಿ. ಆವಾಗ ನಮ್ಗೆ ಒಂದು ಅಜ್ಜಿ ಹೇಳ್ತಾರೆ, ಹಿಂದಿನ ಕಾಲದಲ್ಲಿ ನಾವು ಪ್ರಶ್ನೆ ಮಾಡ್ತೀವಿ, ಯಾವ ರೀತಿ ಈ ಹಿಂದಿನ ಕಾಲದಲ್ಲಿ ಈಗ ಈ ಪಡೆ ರೋಗಗಳು ಅಂತೆಲ್ಲ ಬರ್ತಾ ಇತ್ತು, ಅವಾಗೆಲ್ಲ ಯಾವ ರೀತಿ ಮೆಡಿಸಿನ್ ತಗೊಂತ ಇದ್ರ, ಔಷಧ ತಗೊಂತ ಇದ್ರ, ಯಾವ ರೀತಿ ವಾಸಿ ಮಾಡ್ಕೊಂತ ಇದ್ರ ಅಂತ ವಿಚಾರ ಮಾಡ್ತೀವಿ. ಅವಾಗ ವಿಚಾರ ಬರ್ತದೆ, ನಾವೆಲ್ಲ ಅವಾಗ ಗಿಡಮೂಲಿಕೆಗಳು ಪಂಡಿತರು ಅನ್ನೋರು ಇರ್ತಿದ್ರು, ಮತ್ತೆ ಅವರೆಲ್ಲ ನಮ್ಗೆ ಹೇಳ್ಕೊಡ್ತಾ ಇದ್ರು. ನಮ್ಮ ಮನೆಗಳಲ್ಲೇ, ನಮ್ಮ ಹಿತ್ತಲಿನಲ್ಲಿಯೇ ಮದ್ದಿದೆ, ನಮ್ಮ ಮನೆಯಲ್ಲೇ, ನಮ್ಮ ಆಹಾರಗಳಲ್ಲೇ ಮದ್ದಿದೆ ಅಂತ ಅವ್ರು ಹೇಳಿದ್ರು. ಅದೇ ಉದ್ದೇಶಕ್ಕೆ ನಮ್ಮ ಆಹಾರ ನಮ್ಮ ಆರೋಗ್ಯ ಅನ್ನೋ ಒಂದು ಹೆಸರು. ಮತ್ತೆ ಆ ಅಜ್ಜಿ ಹೇಳಿದಾಗ ಸಂಜೀವಿನಿ ಲಡ್ಡು ಅಂತ ಹೆಸರಿಡಿ ಅಂತ ಯಾಕೆ ಹೇಳ್ತಾರೆ, ಯಾಕೆ ಅಂದರೆ ನಮ್ಮ ಏನು ಹಿಂದೂ ಧರ್ಮದ ಹನುಮಾನು ಲಕ್ಷ್ಮಣನಿಗೆ ಒಂದು ಸಂಜೀವಿನ ಪರ್ವತದಿಂದ ತಂದು ಅವನ ಜೀವವನ್ನು ಉಳಿಸ್ತಾರೆ. ಆ ಒಂದು ಹೆಸರು ನೀಡಿ ನಿಮಗೆ ದೇವರು ಒಳ್ಳೇದು ಮಾಡ್ತಾನೆ ಅಂತ ಹೇಳಿದ್ರು. ನಾನು ಇನ್ನೊಂದು ಕೇಳ್ಪಟ್ಟೆ, ನಿಮ್ಮ ಫ್ಯಾಮಿಲಿಯವರು ಕೂಡ ಇವಾಗ ಸಮಾಜ ಸೇವೆಯಲ್ಲಿ, ನಿಮ್ಮ ಅಪ್ಪ ಆಗಿರ್ಲಿ, ನಿಮ್ಮ ಅಜ್ಜ ಅಜ್ಜಿ ಆಗಿರ್ಲಿ, ಕೇಳ್ಪಟ್ಟೆ ಸರ್ ನೀವು ಕೂಡ ಸಮಾಜ ಸೇವೆಯನ್ನ ಮಾಡ್ತಾ ಇದ್ದೀರಾ. ಏನ್ ಹೇಳ್ತೀರಾ ಇದಕ್ಕೆ? ಮೇಡಮ್, ನಾವು ಈ ಏನು ಉದ್ದೇಶ ಏನು ಅಂತಂದ್ರೆ, ನಮ್ಮ ಮುತ್ತಾತನ ಕಾಲದಿಂದಲೂ ನಮ್ಮ ಮುತ್ತಾತ ಸಿವಿಲ್ ಇಂಜಿನಿಯರ್ ಆಗಿದ್ರು. ಮತ್ತೆ ನಾವೊಂದಷ್ಟು ದೇವಸ್ಥಾನಗಳನ್ನ ಕಟ್ಟಿದೀವಿ, ಸಾವಿರಾರು ಕುಟುಂಬಗಳಿಗೆ ದೇವ್ರನ್ನ ಭಕ್ತಿಯಾಗಿ ಮಾಡಿದೀವಿ. ಅದಷ್ಟು ಅಲ್ಲದೆ ಒಂದು ಏನು ಸಾರ್ವಜನಿಕರಿಗೆ ಒಂದು ಮಂಟಪಗಳನ್ನು ಕಟ್ಟೋದು, ಮತ್ತೆ ಅವ್ರಿಗೆ ಆಹಾರಕ್ಕೂ ಮತ್ತೆ ವಸತಿಗಳನ್ನ ಕೊಡುವಂಥದ್ದು ಎಲ್ಲ ಮಾಡ್ಕೊಂಬಂದಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಅವೆಲ್ಲ ದೇವರು ಎಲ್ಲರಿಗೂ ಕೊಟ್ಟಿದ್ದಾನೆ. ಹಿಂದಿನ ಕಾಲದಲ್ಲಿ ಆಹಾರಗಳ ಅನ್ನಕ್ಕಾಗಿ ಆಹಾಕಾರ ಇತ್ತು, ಇವತ್ತು ಎಲ್ರಿಗೂ ಆರೋಗ್ಯಕ್ಕಾಗಿ ಆಹಾಕಾರವಿದೆ. ಆ ಆರೋಗ್ಯವನ್ನ ನಾವು ಏನಾದ್ರು ಸುಧಾರಿಸ್ಬಿಟ್ರೆ ಪ್ರತಿಯೊಂದು ಕುಟುಂಬ, ಮನೆಗಳಲ್ಲಿ, ಹಳ್ಳಿಗಳಲ್ಲಿ, ಮತ್ತೆ ಅವರ ಫ್ಯಾಮಿಲಿಗಳಲ್ಲಿ ಒಂದು ಭದ್ರತೆ ಸಿಗ್ತದೆ. ಒಂದು ಫ್ಯಾಮಿಲಿನಲ್ಲಿ ಒಂದು ದುಡಿಯುವಂಥ ಶಕ್ತಿ ಇರೋದೇನಾದ್ರು ಅಂದರೆ, ಒಂದು ಮನೆ ಯಜಮಾನಂಗೆ ಅಥವಾ ಮನೇಲಿರೋ ಯಾರು ಯುವಕರು ಇರ್ತಾರೆ ಅಥವಾ ಯಾರೇ ಇದ್ರು ಒಂದು ಮಾರ್ಗದರ್ಶಕರು ಇರ್ತಾರೆ. ಅವರು ಆರೋಗ್ಯವಾಗಿದ್ದರೆ ಅವ್ರ ಫ್ಯಾಮಿಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗೆ ಸಿಲ್ಕಲ್ಲ, ಅವ್ರು ನೋವಲ್ಲಿ ಸಿಲ್ಕಲ್ಲ. ಹಾಗಾಗಿ ನಾವು ಈ ಒಂದು ಉದ್ದೇಶವಾಗಿ ಸಾರ್ವಜನಿಕವಾಗಿ ನಾವು ಒಂದು 20 ಸಂಸ್ಥೆಗಳವರೆಲ್ಲ ಸಹ ದುಡ್ಡಿನಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ, ಕೆಲಸಗಳನ್ನ ಮಾಡ್ತಾರೆ. ಎಲ್ಲರೂ ಸಹ ಒಬ್ರು ಶಾಮಿಯಾನ ಮಾಡ್ತಾರೆ, ಒಬ್ರು ಸಾಫ್ಟ್ವೇರ್ ಬರೀತಾರೆ, ಒಬ್ರು ಡಿಜಿಟಲ್ ಇದ್ದಾರೆ. ಅವರೆಲ್ಲರೂ ಸಹ ಸ್ವಂತ ದುಡಿಮೆಯಿಂದ ರಾತ್ರಿ ರೆಡಿ ಮಾಡಿ ಬೆಳಗ್ಗೆ ತಂದು ಉಚಿತವಾಗಿ ಕೊಡುವಂಥ ಕಾರ್ಯಕ್ರಮ ಮೇಡಮ್. ಸರ್, ಇನ್ನೊಂದೇನಂತ ಅಂದ್ರೆ, ಜೀವನದಲ್ಲಿ 3 ಥಿಂಗ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ತಂದೆ ಮತ್ತೆ ತಾಯಿ, ಇನ್ನೊಂದು ಆರೋಗ್ಯ. ನೀವು ಅದರಲ್ಲೂ ಕೂಡ ಆರೋಗ್ಯ ಅಂತ ಅಂದ್ರೆ ಸಂಜೀವಿನಿ ಲಡ್ಡು ಅನ್ನ ಕೊಡ್ತಾ ಇದ್ದೀರಾ. ಏನ್ ಹೇಳ್ತೀರಾ ಸರ್ ಇದಕ್ಕೆ? ಮೇಡಮ್, ಏನಿಲ್ಲ, ಎಲ್ಲರೂ ನಾವು ಈ ಚಾಯ್ಸ್ ಮಾಡ್ಕೊಂಡ್ರಿ ಸಂಜೀವಿನಿ ಲಡ್ಡುನೇ ಕೊಡ್ಬೇಕು ಅಂತ. ಯಾಕೆ ಅಂದ್ರೆ ಮೇಡಮ್, ಇವತ್ತು ಜಗತ್ತಲ್ಲಿ ಆರೋಗ್ಯಕ್ಕಿಂತ ಬೇರೆ ಬೆಲೆ ಕಟ್ಟಕ್ಕಾಗದೇ ಇರೋ ವಸ್ತು ಎಲ್ಲೂ ಇಲ್ಲ. ನಮ್ಮ ದೇಹಕ್ಕೆ ನಮ್ಮ ಆರೋಗ್ಯನೇ ಇಂಪಾರ್ಟೆಂಟು. ಹಾಗಾಗಿ ಎಲ್ಲರೂ ಸಹ ಆರೋಗ್ಯಯುತವಾಗಿರಲಿ, ಅವ್ರ ಫ್ಯಾಮಿಲಿ ಜೊತೆ ಎಲ್ಲರೂ ಅವರು ನಗ್ನಗ್ತಾ ಇರಲಿ. ಪ್ರತಿಯೊಬ್ಬರು ಆರೋಗ್ಯಕ್ಕೋಸ್ಕರ ಹಾಸ್ಪಿಟ್ಲುಗಳು ಅಲ್ಲಿ ಇಲ್ಲಿ ಎಲ್ಲ ಹೋಗುವಂಥದ್ದಿದೆ. ನಮ್ಮ ಮನೆಗಳಲ್ಲೇ, ನಮ್ಮ ಆಹಾರ ಪದಾರ್ಥಗಳಲ್ಲೇ ನಮ್ಮ ಆರೋಗ್ಯವಿದೆ ಅನ್ನೋಕ್ಕೊಂದೇ ಒಂದು ಉದ್ದೇಶ. ಮತ್ತು ನಾವು ಹಿಂದಿನ ಕಾಲದಲ್ಲಿದ್ದ ಮಾಡ್ತಂಥ ಏನು ಆರ್ಗ್ಯಾನಿಕ್ ಆಹಾರ ಪದಾರ್ಥಗಳನ್ನು ಬಳಸ್ತಾ ಇದ್ದೀವಲ್ಲ, ಹಿಂದೆ ಬಳಸ್ತಾ ಇದ್ದೋ. ಇತ್ತೀಚಿನ ದಿನಗಳಲ್ಲಿ ಈ ಒತ್ತಡ, ಕೆಲಸದ ಮಾನಸಿಕ ಇರೋದ್ರಿಂದ ಈ ಒಂದು ಜಾಗೃತಿ ಮೂಡಿಸೋದ್ರಿಂದ ಎಲ್ರಿಗೂ ಆರೋಗ್ಯ ಚೆನ್ನಾಗಿ ಕೊಡಲಿ ಅನ್ನೋದು ಒಂದೇ ಉದ್ದೇಶ ಮೇಡಮ್, ಬೇರೆ ಏನಿಲ್ಲ. ಸರ್, ಇನ್ನು ಅದೇ ರೀತಿಯಾಗಿ ಸಂಜೀವಿನಿ ಲಡ್ಡು ನೀವು ವಿತರಣೆ ಮಾಡ್ತಾ ಇದ್ದೀರಾ. ಎಷ್ಟು ವರ್ಷದಿಂದ ಇದು ಮಾಡ್ತಾ ಇದ್ದೀರಾ? ಇನ್ ಕಂಟಿನ್ಯೂ ಕೂಡ ಆಗುತ್ತಾ ಸರ್? ಕೋವಿಡ್ ಬಂದಾಗಿನಿಂದ ಇಲ್ಲಿವರೆಗೂ
ಮಾಡ್ತಾ ಇದೀವಿ. ಈ ಒಂದು 6 ತಿಂಗಳಿಂದ ಪ್ರತಿ ಗುರುವಾರ ಬೆಂಗಳೂರಿನ ಹಲವಾರು ಏರಿಯಾಗಳಲ್ಲಿ ಉದ್ಯಾನವನಗಳಿದೆ, ದೇವಸ್ಥಾನಗಳಿದೆ, ಎಲ್ಲಿ ಸಾರ್ವಜನಿಕರು ಇರ್ತಾರೆ ಆ ಸ್ಥಳಗಳಲ್ಲಿ ಮಾಡ್ತಾ ಇದೀವಿ. ಈಗ ನಾವು ರಾಜಾಜಿನಗರದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಶ್ರೀರಾಮ ಮಂದಿರ, ಬಸವೇಶ್ವರ ನಗರ, ಮತ್ತೆ ಶಿವನಗರ, ಮಂಜುನಾಥ್ ನಗರ, ರಾಜಾಜಿನಗರ, ಈ ಶ್ರೀರಾಮ್ಪುರ ಮತ್ತೆ ಪ್ರಕಾಶ್ ನಗರಗಳಲ್ಲಿ ಮಾಡ್ತಾ ಇದ್ದೀವಿ. ಇವತ್ತು ನಾವು ಗಾಯತ್ರಿ ದೇವಿ ಪಾರ್ಕ್, ಇದನ್ನ ಹೆಸರಾಂತ ಆನೆ ಪಾರ್ಕ್ ಅಂತ ಕರೀತಾರೆ, ಈ ಪಾರ್ಕ್ ಅಲ್ಲಿ ಮಾಡ್ತಾ ಇದ್ದೀವಿ. ಇದು ಈ ಭಾಗಗಳಲ್ಲಿ ಅತಿ ಹೆಚ್ಚು ಜನಸಂದಣಿ ಇರುವಂತಹ ಪ್ರದೇಶ, ಅತಿ ಹೆಚ್ಚು ಜನ ಆರೋಗ್ಯಯುತವಾಗಿ ಕಾಳಜಿ ಇಟ್ಕೊಂಡು ಬರುವಂತ ಜಾಗ. ಹಾಗಾಗಿ ಈ ಒಂದು ಪ್ರತಿ ಗುರುವಾರ ಮಾತು ತಪ್ಪಂಗೆ ಒಂದಲ್ಲ ಒಂದು ಪಾರ್ಕ್ ಅಲ್ಲಿ, ಒಂದಲ್ಲ ಒಂದು ಸ್ಥಳಗಳಲ್ಲಿ ನಾವಿರ್ತೀವಿ. ನಮ್ಮ ಸಂಸ್ಥೆ ಈ 6 ತಿಂಗಳಿಂದ ಸ್ಟಾರ್ಟ್ ಆದಾಗಿಂದ ಪ್ರತಿ ಗುರುವಾರ ಎಲ್ಲೂ ಸಹ ಮಿಸ್ ಮಾಡಿಲ್ಲ. ಅದಷ್ಟು ಅಲ್ಲದೆ ಇನ್ನೊಂದಷ್ಟು ಏನು ಸಾರ್ವಜನಿಕ ಸ್ಥಳಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡಿ ನಮ್ಮನ್ನ ಬಂದು ಮಾಡಿಕೊಡಿ ಅಂತ ಕೇಳ್ತಾರೆ, ಅಲ್ಲೂ ಸಹ ಮಾಡ್ತಾ ಇದೀವಿ. ಲಾಸ್ಟ್ ವೀಕ್ ಅಲ್ಲಿ ಲಕ್ಷ್ಮೀನಾರಾಯಣ ಕೋಆಪರೇಟಿವ್ ಬ್ಯಾಂಕ್ ನ ಸಾರ್ವಜನಿಕ ಸದಸ್ಯರ 1 ವರ್ಷದ ಸಭೆ ಮಾಡಿದ್ರು. ಅಲ್ಲಿ 1200 ಜನ ಬಂದಿದ್ರು ಭಾನುವಾರ. ಅಲ್ಲೂ ಸಹ ಎಲ್ರಿಗೂ ವಿತರಣೆ ಮಾಡಕ್ಕೆ ನಮ್ಮ ಏನು ಕೃಷ್ಣೇಗೌಡರು ಬ್ಯಾಂಕ್ ನ ಫೌಂಡರ್ ಕರೆದಿದ್ರು, ಅಲ್ಲೂ ಸಹ ಮಾಡಿದ್ರು. ನಮ್ಮ ಸಂಸ್ಥೆಯ ಹಲವಾರು ಸದಸ್ಯರುಗಳಿದ್ದಾರೆ. ಈಗ ನಮ್ಮ ಸಂಸ್ಥೆಯಲ್ಲಿ ಚಂದ್ರಕುಮಾರ್ ಅಂತ ಇದ್ದಾರೆ, ಮತ್ತು ನಮ್ಮ ಡಾಕ್ಟರ್ ಮಧುಸೂದನ್ ಅಂತ ಇದ್ದಾರೆ, ನಮ್ಮ ಪ್ರಭು ಸರ್ ಇದ್ದಾರೆ, ನಮ್ಮ ಇಲ್ಲಿ ಹಲವಾರು ಸಹ ಇವರಿದ್ದಾರೆ. ಎಲ್ಲರೂ ನಾವು ಯಾರು ಇಲ್ಲಿ ನೇಮು ಹೆಸರಿಗೋಸ್ಕರ ಮಾಡ್ತಾ ಇಲ್ಲ. ಯಾರು ಹೆಸರು ಮುಂದಕ್ಕೂ ಸಹ ಅಥವಾ ಬ್ಯಾನರ್ ಕಟ್ಕೊಂಡು ಫೋಟೋ ಹಾಸ್ಕೊಂಡು ನಾವೇನೋ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಉದ್ದೇಶ ಇಲ್ಲ. ನಾವು ಒಂದೇ ಉದ್ದೇಶ, ಅವರೆಲ್ಲ ಸ್ವಾರ್ಥತೆಯಿಂದ ನಿಸ್ವಾರ್ಥ ಮನೋಭಾವದಲ್ಲಿ ಯಾವುದೋ ಒಂದು ಜೀವ ಉಳಿಲಿ ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮನ ಆಯೋಜನೆ ಮಾಡೋಕ್ಕೆ ಅವ್ರ ಶ್ರಮ, ಟೈಮು, ಸಮಯ, ದುಡ್ಡು ಎಲ್ಲವನ್ನು ಸಹ ಮೀಸಲಾಗಿಟ್ಟು ನಮಗೆ ಸೇವೆ ಮಾಡೋಕ್ಕೆ ಬಂದಿದ್ದಾರೆ. ಅವರೆಲ್ಲರಿಗೂ ಸಹ ನಾವು ಯಾವಾಗಲೂ ಚಿರಋಣಿಯಾಗಿ, ಕೃತಜ್ಞತೆಯಾಗಿ ನಮ್ಮ ಕೈಲಾದಂಥ ಮಾರ್ಗದರ್ಶನಗಳು ಮಾಡಿ ಅವರಿಗೆ ಸಹಕಾರ ಜೊತೆಲಿರ್ತೀವಿ ಅಂತ ಹೇಳ್ತೇವೆ. ಲಾಸ್ಟಿಗೆ ಪ್ರೇಕ್ಷಕರಿಗೆ ಏನು ಹೇಳ್ತೀರಾ? ಈ ಒಂದು ಹೃದಯ ರಕ್ಷಕ ಸಂಜೀವ್ ಲಡ್ಡುವನ್ನು ಈ ಒಂದು ಏನು ಬೆಂಗಳೂರಿನ ಜಗತ್ತಿನಾದ್ಯಂತ ಎಲ್ಲ ಸಾರ್ವಜನಿಕರು ಸಹ, ಎಲ್ಲ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಮತ್ತು ಬಂಧು ಬಾಂಧವರೆಲ್ಲರೂ ಸಹ ಇದನ್ನು ಸಂಜೀವ್ ಲಡ್ಡನ್ನು ಅವರವರ ಮನೆಗಳಲ್ಲೇ ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ನಮ್ಮ ಆಹಾರದಲ್ಲೇ ಇದೆ ಅನ್ನೋದು ದಯಮಾಡಿ ಎಲ್ಲರೂ ಸಹ ಮಾಡ್ಕೊಬೇಕು. ನಮ್ಮ ಆಹಾರದಲ್ಲೇ ನಮ್ಮ ಆರೋಗ್ಯ ಇದೆ. ಈ ರೀತಿ ಒಂದು ಏನು ನಮ್ಮ ಆಯುರ್ವೇದಿಕ್ ಪದ್ಧತಿಯಲ್ಲಿ ಹಿಂದಿನ ಕಾಲದಲ್ಲಿ ನಾವೆಲ್ಲ ಮಾಡ್ಕೊಂಡು ತಿಂತಾ ಇದ್ದೋ ಅದನ್ನು ಮತ್ತೊಮ್ಮೆ ಈ ಆರ್ಗ್ಯಾನಿಕ್ ಅಂತ ಜೀವರಕ್ಷಕ, ಹೃದಯ ರಕ್ಷಕ ಸಂಜೀವ್ ಲಡ್ಡುವನ್ನು ತಮ್ಮ ಮನೆಗಳಲ್ಲೇ ಮಾಡಿಕೊಂಡು ತಾವು ತಮ್ಮ ಸುತ್ತಮುತ್ತಲಿನ ಎಲ್ರಿಗೂ ಸಹ ಇಂಥ ಒಂದು ವಿಚಾರಗಳನ್ನು ತಿಳಿಸಿ ಆರೋಗ್ಯವಾಗಿ ಎಲ್ಲರೂ ಕಾಳಜಿಯಾಗಿರೋಣ ಅಂತ ಹೇಳ್ತಾ ನಾನು ಅವರೆಲ್ಲರಿಗೂ ಸಹ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಚಿಲುಮೆ ಸಂಸ್ಥೆಯಿಂದ ರವಿಕುಮಾರ್ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಅಭಿಷೇಕ್ ಜೊತೆ ಅಂಕಿತಾ ಶೆಟ್ಟಿ.